ಕೊನೆಯ ಇನ್ನೇನು ರಾತ್ರಿ ಸಂಧಿ ಪೂರ್ಣ ಆಗಲಿಕ್ಕೆ ಇನ್ನೊಂದು 3-4 ಪದ್ಯಗಳಿದೆ. ಹೋದ ಶುಕ್ರವಾರ 27 ಪದ್ಯಗಳ ಚಿಂತನೆಯಾಗಿತ್ತು. 28ನೇ ಪದ್ಯದ ಚಿಂತನೆ ಆಗಬೇಕು. ಈ ಪದ್ಯದಲ್ಲಿ ದಾಸರು ಏನನ್ನು ನಿರೂಪಣೆ ಮಾಡ್ತಾರೆ ಅಂತಂದರೆ, ದೇವರ ಈ ಕೆಲಸ ಹೇಗಿರುತ್ತೆ, ಮಕ್ಕಳು ಹೇಗೆ ಆರಾಮಾಗಿ ಅನಾಯಾಸವಾಗಿ ಆಟ ಆಡ್ತಿರ್ತಾರೋ ಹಾಗೆ ದೇವರು ಬಹಳ ಅನಾಯಾಸವಾಗಿ ಸೃಷ್ಟಿಯೆಲ್ಲ ಮಾಡ್ತಾನೆ ಅನ್ನೋ ವಿಷಯವನ್ನು ದಾಸರು ಸಮರ್ಥನೆ ಮಾಡ್ತಾರೆ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲಾಡಿ ಮೋದದಿ ತುಳಿದು ಕೆಡಿಸುವ ತೆರದಿಲ ಕುಮಿ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯ ಒಲ್ನುಂಗು ಒವಗೆಲ್ಲಿ ಹೋದು ಸುಖ ದುಃಖ. ಪದಗಳ ಅರ್ಥ: ಮಳಲ ಮನೆಗಳ ಮಾಡಿ, ಉಸುಕು ಅಂದರೆ ಮರಳು ಅಂತ ಅರ್ಥ. ಮರಳಿನ ಮನೆಗಳನ್ನು ಮಾಡಿ ಮಕ್ಕಳು, ಪುಟ್ಟ ಪುಟ್ಟ ವಯಸ್ಸಿನ ಮಕ್ಕಳು ಕೆಲವು ಕಾಲದಲ್ಲಿ ಸ್ವಲ್ಪ ಸಮಯದವರೆಗೆ ಮೋದದಿ ಬಹಳ ಸಂತೋಷದಿಂದ ಆಟವಾಡಿ ಕೊನೆಗೆ ಏನು ಮಾಡಿಬಿಡ್ತಾರೆ ಅಂತಂದರೆ ತುಳಿದು ಕೆಡಿಸುವ, ಅಂದರೆ ಕಾಲಿಂದ ಅದನ್ನು ಒದ್ದು ಹಾಳು ಮಾಡಿಬಿಡ್ತಾರೆ ಪುಟ್ಟ ಮಕ್ಕಳು. ಹೇಗೋ ಹಾಗೆ ಲಕ್ಷ್ಮೀ ರಮಣ, ಲಕ್ಷ್ಮಿಯ ಪತಿಯಾದ ಗಂಡನಾದ ಪರಮಾತ್ಮನು ಲೋಕಗಳ ಎಲ್ಲ ಲೋಕಗಳನ್ನು ಹಲವು ಬಗೆಯಲ್ಲಿ ಅನೇಕ ರೀತಿಯಲ್ಲಿ ನಿರ್ಮಿಸುವ, ತಾನು ಒಂದು ಸೃಷ್ಟಿ ಮಾಡ್ತಾನೆ, ಅದರ ನಿರ್ಮಾಣ ಮಾಡ್ತಾರೆ. ಯಾವುದೇ ತರಹದ ವಿಕಾರ ಶ್ರಮ ಅವನಿಗಿಲ್ಲ. ನಿಶ್ಚಲನು ತಾನಾಗಿದ್ದು ಅಂದರೆ ನಿರ್ವಿಕಾರನು ತಾನಾಗಿದ್ದು ಸಲಹುವ, ರಕ್ಷಿಸ್ತಾನೆ. ಇಂತಹ ಅದ್ಭುತವಾದ ಶಬ್ದ. ಎಲರುಣಿಯ ಓಲ್. ಎಲರುಣಿ ಅಂದರೆ ಹಾವು. ಅಂದರೆ ಹಾವು ಏನು ಮಾಡುತ್ತೆ, ಒಂದು ಮೊಟ್ಟೆನ ತಾನೇ ಒಳಗೆ, ಅದು ಹಾವು ಒಂದು 5-6 ಮೊಟ್ಟೆ ಇಟ್ಟಿದ್ರೆ ಒಂದು ಮರಿಯನ್ನು ಹುಟ್ಟೋಕ್ಕಿಂತ ಮುಂಚೆನೇ ತಾನೇ ಒಳಗೆ ಅದು ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ ಒಂದು ಮೊಟ್ಟೆ. ಹಾವು ತಾನೇ ಒಂದು ಮೊಟ್ಟೆಯನ್ನು ಇಟ್ಟು ಅದನ್ನು ನುಂಗುತ್ತೆ. ಹೇಗೋ ಹಾಗೆ ಜಗತ್ತನ್ನು ತಾನೇ ಸೃಷ್ಟಿ ಮಾಡಿ ನುಂಗುವಾಗೆ, ಪ್ರಳಯ ಕಾಲ ಅಂತ ಬಂದಾಗ ಜಗತ್ತಿನ ನುಂಗ್ತಾನೆ ಅಂದರೆ ಸಂಹಾರ ಮಾಡ್ತಾನೆ. ಎಲ್ಲಿ ಹೋದು ಸುಖ ದುಃಖ. ಇಂತಹ ಪರಮಾತ್ಮನಿಗೆ, ಜಗತ್ತನ್ನೇ ಸೃಷ್ಟಿ ಮಾಡಿದವನಿಗೆ ಸುಖ ಅಥವಾ ದುಃಖದ ಪರಿಣಾಮ ಅದು ಏನೂ ಆಗೋದಿಲ್ಲ. ಬಹಳ ಮಹತ್ವದ ಒಂದು ಮಾತು ಹೇಳ್ತಾ ಇದ್ದಾರೆ ದಾಸರು. ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣಾಹ್ವಯಂ ಅಂಥೇಳಿ ಭಾಗವತದ ಅಭಿಪ್ರಾಯವನ್ನೇ ಮಹಾನುಭಾವರು ನಮಗೆ ಸರಳವಾಗಿ ಸುಂದರವಾಗಿ ಸಂಗ್ರಹ ಮಾಡಿಕೊಡ್ತಾರೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಿರ್ತಾರೆ. ಅದು ಮರಳಿನಲ್ಲಿ ಒಂದನ್ನು ಓಡಾಡೋದು, ಮನೆ ಕಟ್ಟಲಿಕ್ಕೆ ಏನು ಬೇಕು ಮರಳನ್ನು ತಾವೇ ಸಂಗ್ರಹ ಮಾಡಿ ಒಂದು ಪುಟ್ಟ ಮನೆ ಅಂತ ಹೇಳಿ ಕಟ್ಟಿ, ಒಂದು ಒಳ್ಳೆ ಸಂಸ್ಕಾರ ಇತ್ತು ಅಂದರೆ ಏನೋ ಸಣ್ಣ ಪುಟ್ಟ ಮಂತ್ರಗಳು ಹೇಳಿ ಗೃಹ ಪ್ರವೇಶ ಅಂತ ಮಾಡಿಕೊಂಡು ಕೊನೆಗೆ ತಾವೇ ಅದನ್ನು ಒದಿತಾರೆ. ಓಡಿ ಮತ್ತೆ ಹಾರಿ ಅದನ್ನು ಒದ್ದು ನಾಶ ಮಾಡಿ ಖುಷಿಯಾಗಿರ್ತಾರೆ. ಮನೆ ಕಟ್ಟುವಾಗಲೂ ಒಂದೇ ತರಹ ಖುಷಿಯಾಗಿದ್ದು ಮಕ್ಕಳು, ಬೆಳೆಸುವಾಗಲೂ ಅದೇ ತರಹದ ಖುಷಿ ಇತ್ತು. ಅದರಂತೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವಾಗಲೂ ಕೂಡ ಒಂದೇ ರೀತಿಯ ಖುಷಿಯಾಗಿರ್ತಾನೆ. ಜಗತ್ತು ನಾಶ ಮಾಡ್ತಾನೆ. ಹೇಗೆ? ಹಾವು ತನ್ನ ಮರಿಗಳನ್ನು ತಾನೇ ಒಳಗೆ ನುಂಗುವಂತೆ ತಾನೇ ನಿರ್ಮಾಣ ಮಾಡಿದ ಈ ಜಗತ್ತನ್ನು ನಾಶ ಮಾಡ್ತಾನೆ. ಅವನಿಗೆ ಆಗಲೂ ಆನಂದ, ಈಗಲೂ ಆನಂದ. ಅಂಥವನಿಗೆ ಸುಖ ದುಃಖ ಇಲ್ಲ. ವಿಚಿತ್ರ ಅಲ್ವಾ? ಒಂದು ಮಗು ಹುಟ್ಟಿದ್ರೆ ಆನಂದ ಅಂತ ಹೇಳೋದು ಸರಿ. ಒಬ್ಬರನ್ನು ಯಾರೋ ಹೋಗಿ ಕೊಂದುಬಿಟ್ಟು ಚಾಕುವಿನಿಂದ ಭಾಳ ಖುಷಿ ಆಯಿತು, ಕೊಂದುಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ಜಗತ್ತನ್ನು ನಾಶ ಮಾಡ್ತಾನೆ ಅಂದರೆ ಮತ್ತೆ ಅದು ಒಳ್ಳೆಯದು ಅಂತ ಹೇಗೆ ಹೇಳ್ತೀರಾ ನೀವು? ಅಂದರೆ ಪ್ರಳಯ ಅಂದರೆ ಜೀವರು ಹುಟ್ಟಿ 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 ಸುಸ್ತಾಗಿ ಹೋಗಿರ್ತಾರೆ.
ಪ್ರಳಯ ಕಾಲ ಅಂಥೇಳಿ ದೇವರು ತನ್ನ ಹೊಟ್ಟೆ ಒಳಗಿಟ್ಟುಕೊಳ್ತಾನೆ. ನಾವೆಲ್ಲ ರಾತ್ರಿ ಹೊತ್ತು ನಿದ್ದೆಯಲ್ಲಿ ಇಡೀ ದಿನ ನಾವೊಂದು 14 ಗಂಟೆ ಕೆಲಸ ಮಾಡಿದರೆ ಒಂದು 6-7 ಗಂಟೆ ಮಲಗ್ತೇವೆ. ನಿದ್ದೆಯಲ್ಲಿ ಆಗುವ ಆನಂದ ಅದು ಇನ್ಯಾವ ಕೆಲಸದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ. ಹಾಗೆ ಪ್ರಳಯ ಕಾಲದಲ್ಲಿ ನಾವು ಪರಮಾತ್ಮನ ಹೊಟ್ಟೆ ಒಳಗಿರ್ತೇವೆ. ಆದ್ದರಿಂದ ಪ್ರಳಯ ಅಂದರೆ ಮೇಲ್ನೋಟಕ್ಕೆ ನಾಶ ಅಲ್ಲ, ಈ ಸಂಸಾರದಲ್ಲಿ ಬಂದು ಒದ್ದಾಡಿದ ಜೀವರಿಗೆ ಒಂದು ರೆಸ್ಟ್ ಕೊಡ್ಲಿಕ್ಕೆ ಬೇಕಾದ ಒಂದು ಸಿದ್ಧತೆ, ಅದನ್ನು ಪ್ರಳಯ ಅಂತಾರೆ. ಅದರಿಂದ ಪರಮಾತ್ಮನಿಗೆ ಯಾವುದೇ ತರಹದ ಒಂದು ಆಯಾಸವೂ ಇಲ್ಲ. ಇಲ್ಲಿ ಕೆಲವು ದೃಷ್ಟಾಂತದ ಉದಾಹರಣೆ, ಕೆಲವು ಅಂಶ ಗಮನಿಸ್ಬೇಕು ನಾವು. ಮಕ್ಕಳು ಮನೆ ಮಾಡುವಾಗ ಅದಕ್ಕೊಂದು ಪ್ಲಾನ್ ಸ್ಯಾಂಕ್ಷನ್ ಬೇಡ, ಅವರಿಗೆ ಶ್ರಮ ಇಲ್ಲ, ಖರ್ಚು ಇಲ್ಲ, ಯಾರ ತಾಂತ್ರಿಕರ ಸಹಾಯವೂ ಇಲ್ಲ. ಹಾಗೆ ಪರಮಾತ್ಮ ತಾನು ಸೃಷ್ಟಿ ಮಾಡುವಾಗ ಅವನಿಗೆ ಯಾವುದು ಖರ್ಚು ಇಲ್ಲ, ಯಾರೊಬ್ಬರ ಸಹಾಯವೂ ಇಲ್ಲ ಅನ್ನುವ ಅಂಶವನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಒಂದು ವ್ಯತ್ಯಾಸ, ಮಕ್ಕಳು ಮನೆ ಮಾಡೋದರಿಂದ ಉಸುಕಿನ ಮನೆ ಮಾಡಿದ್ರೆ ಮಕ್ಕಳಿಗೆ ಅವ್ರಿಗೆ ಖುಷಿಯಾಗುತ್ತೆ. ಜಗತ್ತಿಗೆ ಲಾಭ ಅದು ಎಷ್ಟಿದೆ ಗೊತ್ತಿಲ್ಲ, ಆದರೆ ದೇವರು ಮಾಡೋ ಸೃಷ್ಟಿಯಲ್ಲಿ ಜಗತ್ತಿಗೆ ಲಾಭ ಇರುತ್ತೆ. ಅದೊಂದು ನಾವು ಗಮನಿಸಬೇಕಾದ ಅಂಶ. ಮತ್ತು ಅಲ್ಲಿ ಮನೆಗಳ ಮಾಡಿ ಅಂತ ಒಂದೇ ಅಲ್ಲ, ಅನಂತಾನಂತ ಬ್ರಹ್ಮಾಂಡಗಳನ್ನು ಒಮ್ಮೆಲೇ ಬೇಕಾದರೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಇದೆ. ಹೇಗೆ ಜಗತ್ತಿನಲ್ಲಿ ಅನೇಕ ಮಕ್ಕಳು ಅನೇಕ ಮಣ್ಣಿನ ಮೂಲಕ ಮನೆ ನಿರ್ಮಾಣ ಮಾಡ್ತಾರೆ, ಹಾಗೆ ಪರಮಾತ್ಮನು ಅನೇಕ ಬ್ರಹ್ಮಾಂಡವನ್ನು ಮಾಡ್ತಾನೆ ನಿರ್ಮಾಣ ಅಂತ. ಹಾವಿನ ದೃಷ್ಟಾಂತ ಮಾಡುವ ಮೂಲಕ ಹಾವು ಆ ಮೊಟ್ಟೆ ನುಂಗುವಾಗಲೂ ಗಾಳಿ ನುಂಗುವಾಗಲೂ ಅದಕ್ಕೆ ಹೇಗೆ ಶ್ರಮ ಆಗಲು, ಹಾಗೆ ಪರಮಾತ್ಮನಿಗೂ ಕೂಡ ಪ್ರಳಯ ಎಲ್ಲವನ್ನು ನಾಶ ಮಾಡುವಾಗ, ನಾಶ ಅಂದರೆ ಇಷ್ಟೇ, ಕಣ್ಣಿಗೆ ಕಾಣುವ ಸ್ಥಿತಿಲಿರುತ್ತೆ ಈ ಜಗತ್ತು. ಅದನ್ನು ಭಾಗ ಭಾಗ ಮಾಡಿ ಆಟಮ್ಸ್, ಚಿಕ್ಕ ಚಿಕ್ಕ ಪರಮಾಣುಗಳ ರೂಪದಲ್ಲಿ ಇಡ್ತಾನೆ, ಸೂಕ್ಷ್ಮ ಮಾಡ್ತಾನೆ. ಸೃಷ್ಟಿ ಮಾಡೋದು ಅಂದರೆ ಅದು ಕಣ್ಣಿಗೆ ಕಾಣೋ ಥರ ಮಾಡ್ತಾನೆ, ಇಷ್ಟೇ ಅಭಿಪ್ರಾಯ. ಹಾವಿನ ಹಾಗೆ ಅವನಿಗೆ ಯಾವುದೇ ತರಹದ ದುಃಖ ಇಲ್ಲ. ಇಷ್ಟು ಒಂದು ಗಮನಿಸಬೇಕಾದ ಅಂಶ. ಪ್ರಶ್ನೋತ್ತರ ಗಮನಿಸುವುದು ಅಂದರೆ, ಮಕ್ಕಳು ದೇವರು ಜಗತ್ತನ್ನು ಹೇಗೆ ಮಾಡುತ್ತಾನೆ ನಿರ್ಮಾಣ ಅಂದರೆ, ಮಕ್ಕಳು ಉಸುಕಿನಿಂದ ಮನೆ ಮಾಡಿ ಆಟ ಆಡುವಂತೆ ದೇವರು ಜಗತ್ತಿನ ಸೃಷ್ಟಿಯನ್ನೇ ಆಟ ಥರ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಅಷ್ಟು ಅನಾಯಾಸವಾಗಿ ಮಾಡ್ತಾನೆ. ದೇವರು ಜಗತ್ತನ್ನು ಹೇಗೆ ನಾಶ ಮಾಡ್ತಾನೆ ಅಂದರೆ, ಮಕ್ಕಳು ಆಟ ಆಡಿ ಮನೆ ಕೆಡಿಸುವಂತೆ ಜಗತ್ತನ್ನು ನಾಶ ಮಾಡ್ತಾನೆ. ಇಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೀರಾ, ಅವನಿಗೆ ಸುಖ ದುಃಖ ಯಾಕಾಗಲ್ಲ ಅಂತಂದರೆ, ಅಭಿಮಾನ ಇದ್ದರೆ ಎಲ್ಲೂ ನಮಗೆ ನನ್ನದು ಇದು ನನ್ನದಲ್ಲ ಅಂತ ಅಭಿಮಾನ ನಮಗಿರುತ್ತೆ. ಆದ್ದರಿಂದ ನಮಗೆ ಸುಖನೋ ದುಃಖನೋ ಆಗುತ್ತೆ. ಪರಮಾತ್ಮನಿಗೆ ನನ್ನದು ಅಂತ ಅಭಿಮಾನ ಇಲ್ಲ, ಅವ್ರು ಯಾರನ್ನೂ ಹಚ್ಚಿಕೊಂಡಿಲ್ಲ. ಅದರಿಂದಾಗಿ ಅವನಿಗೆ ಯಾವುದೇ ತರಹದ ದುಃಖ ಇಲ್ಲ ಅಂತ ಅರ್ಥ ಮಾಡಿಕೊಳ್ಬೋದು. ಇಲ್ಲಿ ಪದ್ಯದಲ್ಲಿ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಮಕ್ಕಳ ಹೋಲಿಕೆಯನ್ನು ದೇವರಿಗೆ ಕೊಟ್ಟಿದ್ದಾರೆ, ಮಳಲ ಮನೆ ಅದರ ಹೋಲಿಕೆಯನ್ನು, ಉಸುಕಿನ ಮನೆ ಹೋಲಿಕೆಯನ್ನು ಲೋಕಗಳಿಗೆ ಕೊಟ್ಟಿದ್ದಾರೆ, ಸರ್ಪದ ಹಾಗೆ ದೇವರಿದ್ದಾನೆ ಅಂತ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದಿನ ಪದ್ಯಕ್ಕೆ ಹೋಗೋಣ. ಮುಂದಿನ ಪದ್ಯ. ವೇಷ ಭಾಷೆಗಳಿಂದ ಜನರ ಪ್ರಮೋಷಗೈಸುವ ನಟ ಪುರುಷನೋಲ್, ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲ್ಲಿ, ತೋಷಿಸುವನವರವರ ಮನದಭಿಲಾಷಿಗಳ ಪೂರೈಸುತ್ತನು ದಿನ, ಪೋಷಿಸುವ ಪೂತಾತ್ಮ ಪೂರ್ಣ ಆನಂದ ಜ್ಞಾನಮಯ. ವೇಷ ಭಾಷೆಗಳಿಂದ, ಬೇರೆ ಬೇರೆ ಧರಿಸುವ ವಸ್ತ್ರ ಬಟ್ಟೆ ಭಾಷೆಗಳಿಂದ ಜನರ ಪ್ರಮೋಷಗೈಸುವ ಅಂದರೆ ಜನರನ್ನು ಆಕರ್ಷಿಸಿ ಮರಳು ಮಾಡುವ ನಟ ಪುರುಷನೋಳ್ ನಟಿಸುವ ವ್ಯಕ್ತಿಯಂತೆ, ದೋಷ ದೂರನು ದೋಷ ಇಲ್ಲದ ಪರಮಾತ್ಮನು, ಬಹುರೂಪ ಮಾತಿನಲ್ಲಿ, ಬಹುರೂಪ ಅಂದರೆ ರಾಮಕೃಷ್ಣ ಮುಂತಾದ ಅನೇಕ ಅವತಾರ ರೂಪದಿಂದ, ಮಾತಿನಲ್ಲಿ ವೇದ ಮುಂತಾದ ಅನೇಕ ಮಾತಿನ ಮೂಲಕ, ವೇದರ ಉಪದೇಶ, ಪರಮಾತ್ಮ ರಾಮನಾದಾಗ ಎಷ್ಟೆಷ್ಟೋ ಒಳ್ಳೊಳ್ಳೆ ಮಾತನ್ನು ಹೇಳಿರ್ತಾನೆ. ಬಹುರೂಪ ಅಂದರೆ ಪರಮಾತ್ಮ ಮಾಡಿದ ಅನೇಕ ಅವತಾರಗಳು. ಇಲ್ಲೊಂದು ಅರ್ಥ ಮಾಡಿಕೊಳ್ಬೇಕು, ದೇವರ ಅವತಾರ ಅಂದರೆ ಹೇಗೆ, ನಾವು 9 ತಿಂಗಳು ತಾಯಿಯ ಗರ್ಭದಿಂದ ಹೊರಗೆ ಬರ್ತೀವಿ ಹಾಗಲ್ಲ. ಮೂಲದಲ್ಲಿ ವೈಕುಂಠದಲ್ಲಿ ಒಂದು ರೂಪ ಇರುತ್ತೆ, ಯಾವುದು ಅದಕ್ಕೆ ಪದ್ಮನಾಭ ಅಂತ ಹೆಸರು. ಅದರಿಂದ ಒಂದು ರೂಪ ಹೊರಗೆ ಬರುತ್ತೆ ಕೆಳಗಡೆ, ಇದನ್ನೇ ಅವತಾರ ಅಂತ ಕರೆಯೋದು. ಹಾಗೆ ಬಹುರೂಪ ರಾಮಕೃಷ್ಣಾದಿ ಅನೇಕ ಅವತಾರ ರೂಪ ಮಾತಿನಲ್ಲಿ, ಅಲ್ಲಾಡಿದ ಮಾತಿನ ಮೂಲಕ
ತೋಷಿಸುವ, ಸಜ್ಜನರನ್ನು ಸಂತೋಷಪಡಿಸ್ತಾನೆ, ಸಜ್ಜನರಿಗೆ ಸಂತೋಷ ಆಗುವಂತೆ ಮಾಡ್ತಾನೆ. ಲೋಕದಳು, ಲೋಕದ ಒಳಗೆ ಅವರವರ ಮನದಭಿಲಾಷೆಗಳ, ಅವರವರ ಮನಸ್ಸಿನ ಬಯಕೆಗಳನ್ನು ಪೂರೈಸುತ್ತಾ, ಅದು ಪೂರ್ಣ ಮಾಡ್ತಾ ಅನುದಿನ ನಿತ್ಯವೂ ಕೂಡ ಭೂತಾತ್ಮ, ತುಂಬ ಪವಿತ್ರ, ಪೂರ್ಣ ಆನಂದ ಜ್ಞಾನಮಯ, ಪೂರ್ಣವಾದ ಜ್ಞಾನ ಆನಂದವೇ ದೇಹವಾಗುಳ್ಳವನು ಪೋಷಿಸುವ, ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಒಂದು ನಾಟಕಕ್ಕೆ ಹೋಗ್ತೀವಿ ಅಂತ ಭಾವಿಸೋಣ. ಅಲ್ಲಿ ಏನಾಗುತ್ತೆ, ನಟರು, ಉದಾಹರಣೆ ಒಂದು ರಾಮಾಯಣ ನಾಟಕಕ್ಕೆ ಹೋಗಿದ್ದೀವಿ. ಅಲ್ಲಿ ಒಬ್ಬ ನಟ ರಾಮನ ಪಾತ್ರ ಹಾಕಿಕೊಂಡು ಹಾಗೆ ಮಾತಾಡ್ತಿರ್ತಾನೆ, ಅನೇಕ ವೇಷ ಧರಿಸ್ತಾನೆ. ಅವನೊಮ್ಮೆ ರಾಮನಾಗಿ ಬರ್ತಾನೆ, ಇನ್ನೊಮ್ಮೆ ನಾಟಕಕ್ಕೆ ಅವನೇ ರಾವಣ ಆಗ್ತಾನೆ. ಒಬ್ಬ ನಟ ಅನೇಕ ವೇಷ ಧರಿಸಿ ಅನೇಕ ಭಾಷೆಯಲ್ಲಿ ಮಾತಾಡ್ತಾ ಅವನು ಯಾರು ಅಂತ ಗೊತ್ತಾಗಲ್ಲ. ನಮಗೆ ರಾಮನ ಪಾತ್ರ ಮಾಡುವ ನೋಡಿಬಿಟ್ರೆ ನಾವು ಅವನೇ ರಾಮ ಅಂತ ಭಾವಿಸಿರ್ತೀವಿ. ನಾಟಕ ನೋಡುವಷ್ಟರ ಹೊತ್ತು ಕೂಡ ಅವನು ಅಭಿನಯ ಚೆನ್ನಾಗಿ ಮಾಡ್ತಾ ಇದ್ದ ಅಂದರೆ ಆ ವ್ಯಕ್ತಿನೇ ರಾಮ ಅಂತ, ಆ ವ್ಯಕ್ತಿನೇ ರಾಮ ಅನ್ನೋ ಭಾವನೆ ಬಂದಿರುತ್ತೆ ನಿಮಗೆ. ಅವನು ನಿಜವಾಗ್ಲೂ ಯಾರು ಅಂತ ತಾನು ತನ್ನ ಬಗ್ಗೆ ಪ್ರಮೋಷಗೈಸುವ, ಅಂದರೆ ತನ್ನ ಬಗ್ಗೆ ಸರಿಯಾಗಿ ಜ್ಞಾನ ಬರುವಂತೆ ಮಾಡಲ್ಲ. ಅವನ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡಿಸದೆ ಅವನಿಗೆ ಖುಷಿ ಪಡಿಸ್ತಾನೆ. ಹೇಗೋ ಹಾಗೆ ಪರಮಾತ್ಮ ಒಬ್ಬ ನಟನ ಹಾಗೆ ಅನೇಕ ಅವತಾರವನ್ನು, ಅನೇಕ ವೇಷವನ್ನು ಧರಿಸಿರ್ತಾನೆ. ನಮ್ಮ ಮನಸ್ಸಿನ ಅಪೇಕ್ಷೆಯನ್ನು ಪೂರ್ಣ ಮಾಡ್ತಾ ಇರ್ತಾನೆ. ಆದರೆ ಪರಮಾತ್ಮ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಹೇಗೆ ನಟ ರಾಮನ ಪಾತ್ರ ಹಾಕಿದವ ಯಾರು, ಅವನ ಮನೆ ಅಡ್ರೆಸ್ ಏನು, ಅವನ ಸ್ವಭಾವ ಏನು ನಮ್ಗೆ ಗೊತ್ತಿರಲ್ಲ. ಆದರೂ ಅವನನ್ನು ರಾಮ ಅಂತ ಭಾವಿಸಿರ್ತೀವಿ. ಹಾಗೆ ಪರಮಾತ್ಮ ಯಾರು ಅಂತ ಗೊತ್ತಿರಲ್ಲ, ಅವನ ಸ್ವಭಾವ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾಕೆ ಅಂದರೆ ಜ್ಞಾನಾನಂದಗಳೇ ಅವನಿಗೆ ದೇಹ, ಮತ್ತು ಅತ್ಯಂತ ಪವಿತ್ರನಾದವ ಪರಮಾತ್ಮ ಅಂತ ಇದು ಈ ಪದ್ಯದ ಅಭಿಪ್ರಾಯ. ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಇಲ್ಲಿ ಒಬ್ಬ ನಟನ ಹೋಲಿಕೆ ಕೊಟ್ಟರು. ಹೇಗೆ ನಟ ಅನೇಕ ಪಾತ್ರ ಮಾಡ್ತಾನೋ ಹಾಗೆ ದೇವರು ಅನೇಕ ಪಾತ್ರ ಮಾಡ್ತಾನೆ. ಒಂದು ತಂದೆ ತಾಯಿ, ಪುರಾಣ ಹೇಳುತ್ತೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಎಲ್ಲವೂ ದೇವರು ಅವರು ಒಳಗಿದ್ದೇ ನಮಗೆ ಅನೇಕ ಉಪಕಾರ ಮಾಡ್ತಿರ್ತಾನೆ. ಹೀಗೆ ಒಬ್ಬ ನಟನಾದವ ಅನೇಕ ವೇಷ ಧರಿಸಿ, ಅಪ್ಪನ ಹಾಗೆ ಅಮ್ಮ ಇರಲ್ಲ, ಅಪ್ಪನ ಕೆಲಸ ಬೇರೆ, ಅಮ್ಮನ ಅಭಿನಯ ಬೇರೆ, ಹಾಗೆ ಅನೇಕ ಜನರ ಒಳಗಿದ್ದು ಆ ಹೆಸರಿನಿಂದ ಅದೇ ಭಾಷೆಯಿಂದ ಮಾತಾಡ್ತಾ ಇರ್ತಾನೆ. ನಮಗೆ ಎಷ್ಟೋ ಬಾರಿ ಅಪ್ಪ ಅಮ್ಮ ಹೇಳ್ತಾರೆ, ನಮಗೆ ಒಳಗಿದ್ದು ದೇವರೇ ಹೇಳ್ತಂತ. ಆದರೆ ನಮಗೇನು ಗೊತ್ತಾಗಲ್ಲ, ದೇವರು ಹೇಳಿದ್ದು ಅಂತ ಗೊತ್ತಾಗಲ್ಲ. ಆದರೆ ದೇವರೇ ಅಪ್ಪ ಅಮ್ಮನ ಮೂಲಕ, ತನ್ನ ತಂದೆ ತಾಯಿಯರ ಮಾತಿನ ಮೂಲಕ ಎಷ್ಟೋ ಅಮೂಲ್ಯವಾದ ಸಂದೇಶವನ್ನು ತಾನೇ ಕೊಡ್ತಾನೆ. ನಮಗೆ ಮಾತ್ರ ಕೊಟ್ಟಿದ್ದು ದೇವರೇನಾ ಅಂತ ಗೊತ್ತೇ ಆಗಲ್ಲ. ಹಾಗೆ ಅವನು ಒಂದು ಲೀಲೆ ಗಮನಿಸ್ತಾ ಇರ್ತಾನೆ. ಇದು ಅವನ ಒಂದು ವೈಶಿಷ್ಟ್ಯ. ಮತ್ತು ಬಹುರೂಪ ಅಂತ ಹೇಳೋ ಮೂಲಕ ಅನೇಕ ಜೀವರನ್ನು ಇಟ್ಕೊಳ್ಬೇಕು. ಅಂದರೆ ಯಾಕೆ, ಎಷ್ಟು ಜನ ಜೀವರಿದ್ದಾರೆ ಅಂದರೆ ಒಂದು ಲೆಕ್ಕ ಕೊಡ್ತಾರೆ. ನೀರಿನಲ್ಲಿ ಓಡಾಡುವ ಜೀವರ ಗುಂಪು 9 ಲಕ್ಷ, ಮರಗಳಲ್ಲಿ 20 ಲಕ್ಷ ಪ್ರಭೇದ ಇದೆಯಂತೆ, ಕ್ರಿಮಿಗಳಲ್ಲಿ 11 ಲಕ್ಷ, ಹಾಗೆ ಪಕ್ಷಿ ಪಶುಗಳು ಎಲ್ಲ ಸೇರಿ ಒಂದು 30 ಲಕ್ಷ, ಮನುಷ್ಯರಲ್ಲಿ 4 ಲಕ್ಷ. ಹೀಗೆ ಅನಂತಾನಂತ ಜೀವರ ಒಳಗೆ ಪರಮಾತ್ಮ ಇರ್ತಾನೆ. ಆದ್ದರಿಂದ ಬಹುರೂಪ ವೇಷವ ಧರಿಸಿ ಅನೇಕ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಏನು ಅಂತ ಅರ್ಥ ಆಗೋದಿಲ್ಲ. ಮತ್ತು ಸಾಮಾನ್ಯ ಒಬ್ಬ ನಾಟಕ ಮಾಡುವ ನಟನ ಹೋಲಿಕೆ ಕೊಟ್ಟುಬಿಟ್ರೆ ದೇವರಿಗೆ, ಹೀಗೂ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಈ ಸಾಮಾನ್ಯ ನಾಟಕ ಯಾರು ಮಾಡ್ತಿರ್ತಾರೋ ಅವರಿಗೆ ಹಣದ ಆಸೆ ಇರುತ್ತೆ, ಕೀರ್ತಿ ಅಪೇಕ್ಷೆ ಇರುತ್ತೆ. ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬೇಕು, ಜನ ಹೊಗಳಬೇಕು ಅಂತ ಕೀರ್ತಿ ಅಪೇಕ್ಷೆ ಇರುತ್ತೆ, ಒಂದು ಹಣದ ಆಸೆ ಇರುತ್ತೆ. ಹಾಗೆ ಪರಮಾತ್ಮ ನಮಗೆ ತಂದೆ ತಾಯಿ ಅನೇಕ ರೂಪದಿಂದ ಅವರ ಒಳಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನಂದರೆ ಅವ್ರಿಗೇನು ಕೀರ್ತಿ ಅಪೇಕ್ಷೆ ಉಂಟ ಅಂದರೆ, ದಾಸರಂದು ಬಿಟ್ಟರು ಅವನಿಗೆ ಜ್ಞಾನಾನಂದಗಳೇ ದೇಹ, ಅವನ ಸ್ಮರಣೆ ಮಾಡೋದರಿಂದ ನಮಗೆ ಕೀರ್ತಿ ಬರುತ್ತೆ, ನಮಗೆ ಧನ ಸಿಗುತ್ತೆ ಹೊರತು ಅವನಿಗೆ ಏನಾಗಬೇಕಾಗಿಲ್ಲ. ಅದರಿಂದ ಅದಕ್ಕೆ ಅವನನ್ನು ಪವಿತ್ರ ಅಂತಂದರು. ಅತ್ಯಂತ ಪವಿತ್ರ ಪೂತಾತ್ಮ, ಅತ್ಯಂತ ಶುದ್ಧನಾದರಿಂದ ಅವನ ಸ್ಮರಣೆ ಮಾಡೋದರಿಂದ ನಮಗೆ ಲಾಭ ಹೊರತಾಗಿ ನಾವು ಅವನಿಗೇನು ನಮ್ಮಿಂದ ಏನಾಗಬೇಕಾಗಿಲ್ಲ. ಇದು ಗಮನಿಸಬೇಕಾದ ಅಂಶ. ಪ್ರಶ್ನೋತ್ತರ.
ರಾಮಾದಿ ಪುರುಷನ ರೂಪದಲ್ಲಿ ಜನ ಪರಮಾತ್ಮನಿಗೆ, ಈಗ ರಾಮನ ರೂಪದಲ್ಲಿ ಪರಮಾತ್ಮ ಬಂದ, ನಮಗೇನು ಅನಿಸುತ್ತೆ? ರಾಮನು ಅಳ್ತಾನೆ, ಓ ರಾಮನಿಗೂ ದುಃಖ ಇದೆ ಅಂತ ಅನಿಸ್ಬಿಡುತ್ತೆ. ಅದನ್ನೇ ಹೇಳಿದ್ದು, ರಾಮಾದಿ ರೂಪದಲ್ಲಿ ನೋಡುವ ಜನರಿಗೆ ಪರಮಾತ್ಮ ಹೇಗೆ ಅವರನ್ನು ಮೋಹಗೊಳಿಸ್ತಾನೆ ಅಂದರೆ, ನಾಟಕದ ಒಳ್ಳೆ ನಟ ಅವನ ಬಗ್ಗೆ ಸರಿಯಾಗಿ ಪರಿಚಯ ಮಾಡಿಕೊಡದಂತೆ ಪರಮಾತ್ಮನೂ ಕೂಡ ಮನುಷ್ಯರ ಹಾಗೆ ವರ್ತನೆ ಮಾಡ್ತಾ ತನ್ನ ಸರಿಯಾದ ಪರಿಚಯವನ್ನು ಉಂಟು ಮಾಡೋದಿಲ್ಲ ಮನುಷ್ಯರಿಗೆ. ಪರಮಾತ್ಮ ಜನರನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ, ಅವರ ಮನದ ಅಪೇಕ್ಷೆಯನ್ನು ಪೂರ್ಣ ಮಾಡ್ತಾ ರಕ್ಷಣೆ ಮಾಡ್ತಾನೆ. ಪೂತಾತ್ಮ ಅಂದರೆ ಏನು? ಪವಿತ್ರವಾದ ಮನಸ್ಸು ಮತ್ತು ದೇಹ ಉಳ್ಳವನು ಅಂತ ಅರ್ಥ. ಇಲ್ಲಿ ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ನಟನ ಹೋಲಿಕೆಯನ್ನು ದೋಷ ಇರದ ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ವೇಷಗಳಂತೆ ಅವನು ಅನೇಕ ಅವತಾರ ಮಾಡಿದ್ದಾನೆ. ಹೇಗೆ ನಟ ಅನೇಕ ವೇಷ ಬದಲಾವಣೆ ಮಾಡ್ತಾನೋ ಪರಮಾತ್ಮ ತಾನು. ಈಗ ಉದಾಹರಣೆ, ರಾಮನಾಗಿ ಬಂದ, ಅತ್ತ ಕಂಡಾಪಟ್ಟೆ ಅತ್ತ. ರಾಮಾಯಣದಲ್ಲಿ ಹೇಳ್ತಾರೆ, ಸೀತೆಯನ್ನು ರಾವಣ ಕದ್ದುಕೊಂಡು ಹೋದಾಗ ಕೂಡಿಸ್ಕೊಂಡು ಹೇಳ್ದೆ ಕೇಳದೆ ರಾಮಚಂದ್ರ ಅಳ್ತಾ ಇದ್ದಂತೆ ರಾಮಚಂದ್ರನ ಅಳು ಹೇಗಿತ್ತು ಅಂತ ಎಷ್ಟೋ ಜನ ಹೇಳ್ತಾರೆ ಕಾವ್ಯದಲ್ಲಿ ವರ್ಣನೆ ಮಾಡಲಿಕ್ಕೆ. ಮರಗಳು ಅತ್ತವು ಅಂತ, ಅಷ್ಟು ಅತ್ತ. ಹಾಗಾದರೆ ರಾಮ ದೇವರಲ್ಲ ಅಂತ ಅನಿಸ್ಬಿಡ್ತವಲ್ಲ. ನಟನೆ. ಮನುಷ್ಯರು ಹೇಗಿರ್ತಾರೆ, ಅತ್ಯಂತ ಹತ್ತಿರದ ವ್ಯಕ್ತಿಗಳು ದೂರ ಆದರೆ ಮನುಷ್ಯರ ಸ್ಥಿತಿ ಹೇಗಿರುತ್ತೆ ಅಂತ ಒಂದು ನಟನೆ ಮಾಡಿ ತೋರಿಸ್ತಾನೆ. ಕೃಷ್ಣನ 16,800 ಜನ ವಿವಾಹ ಮಾಡಿಕೊಂಡು, ಹೀಗೆಲ್ಲ ಕೆಲವು ವಿಚಿತ್ರವಾದ ನಾಟಕ ಮಾಡಿ ವೇಷ ಮಾಡ್ತಾ ಇರ್ತಾನೆ. ಅದು ಅವನ ವೈಶಿಷ್ಟ್ಯ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯದಲ್ಲಿ ಒಂದೇ ದೇಹದ ಒಳಗೆ ಜೀವನೂ ಇದ್ದಾನೆ, ದೇವರು ಇದ್ದಾರೆ. ದುಃಖ ಮಾತ್ರ ಯಾರಿಗೆ ಅಂದರೆ ಅದು ಜೀವನಿಗೆ ಮಾತ್ರ, ದೇವರಿಗಿಲ್ಲ ಅನ್ನೋದನ್ನು ಇನ್ನೊಂದು ದೃಷ್ಟಾಂತ ಕೊಟ್ಟು ಸಮರ್ಥನೆ ಮಾಡ್ತಾರೆ. ಅಧಮ ಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಪದುಮ ಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ. ಬಹಳ ಅದ್ಭುತವಾದ ಮಾತು. ಅಧಮ ಮಾನವನೋರ್ವ, ಒಬ್ಬ ಕೆಟ್ಟ ಮನುಷ್ಯ ಮಂತ್ರೌಷಧಗಳನ್ನು ಅರಿತು ಅಂತ ಅಂದರೆ ಕ್ಷುದ್ರ ಮಂತ್ರ, ಕೆಟ್ಟ ಮಂತ್ರ, ಔಷಧ ಇವೆಲ್ಲ ಅವನು ಅರ್ಥ ಮಾಡಿಕೊಂಡಿರ್ತಾನೆ. ಒಬ್ಬ ಕೆಟ್ಟ ವ್ಯಕ್ತಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು, ಅಂದರೆ ಮಾಟ ಮಂತ್ರ ಅಂತ ಹೇಳ್ತೀವಲ್ಲ, ಆ ಥರ ಒಬ್ಬ ಯಾರಿಗೆ ಗೊತ್ತಿರುತ್ತೋ ಅವನೇನು ಮಾಡ್ತಾನೆ ಅಂತಂದರೆ ಅದನ್ನು ಅರ್ಥ ಮಾಡಿಕೊಂಡು ತಾನರಿತು ಒಳ್ಳೆಯ ಮಾಟ ಮಂತ್ರ ಎಲ್ಲ ಅರ್ಥ ಮಾಡಿಕೊಂಡು ಅದನ್ನು ಮಾಡಿಸಿ ಪಾವಕ ಅಂದರೆ ಅಗ್ನಿ, ಉದಕ ನೀರುಗಳ ಸಂಬಂಧವಿಲ್ಲದೆ, ಸಂಪರ್ಕದಿಂದ ಏನೂ ಲೇಪ ಇಲ್ಲದೆ ಇಪ್ಪನದರೊಳಗೆ ಬೆಂಕಿ ಹಾಗೂ ನೀರಿನ ಒಳಗಿರುತ್ತಾನೆ. ಪದುಮಜಾಂಡೋದರನು ಬ್ರಹ್ಮಾಂಡವನ್ನು ತನ್ನ ಒಳಗೆ ಧರಿಸಿದ ಪರಮಾತ್ಮನು. ಗರ್ಭದಲ್ಲಿ ಅಂತಿದೆ, ಗರ್ಭದಲ್ಲಿನ ಹೊಟ್ಟೆಯ ಒಳಗೆ, ಹೇಗೆ ತಾಯಿ ಹೊಟ್ಟೆಯ ಒಳಗೆ ಗರ್ಭ ಧರಿಸುವಂತೆ ಪರಮಾತ್ಮ ತಾಯಿಯ ಹಾಗೆ ಜಗತ್ತನ್ನು ಧರಿಸಿದ್ದಾನೆ. ತಾನು ಜಗತ್ತನ್ನು ಧರಿಸಿ ತಾಯಿಯ ಹಾಗೆ ಪರಮಾತ್ಮ ಸರ್ವರ ಹೃದಯದೊಳಗಿದೆ, ಎಲ್ಲರ ಹೃದಯದ ಒಳಗಿದ್ದಾನೆ. ಅವನಿಗೆ ಕಾಲಗುಣ ಕರ್ಮದ ಕಲುಷ, ಈ ಕಾಲದ ಪ್ರಭಾವ ಅಥವಾ ಗುಣ, ಸತ್ವ ರಜಸ್ಸು ತಮಸ್ಸು, ಈ 3 ಗುಣಗಳ ಪ್ರಭಾವ ಅಥವಾ ಕರ್ಮದ ಕಲುಷ, ಕರ್ಮದ ಪ್ರಭಾವದಿಂದ, ಕರ್ಮದಿಂದ ಬರುವ ಒಳ್ಳೆಯ ಕೆಲಸದಿಂದ ಬರುವ ಪುಣ್ಯ ಅಥವಾ ಪಾಪಗಳ ದೋಷ ಲೇಪಗಳು ನಿರಂಜನೆಗೆ, ಪರಮಾತ್ಮನಿಗೆ ಸಂಬಂಧವಾಗುವವೆ, ಅಂಟಿಕೊಳ್ಳುವವೆ. ನಾವು ಎಷ್ಟೋ ಜನ ಇವು ನೋಡ್ತೀವಿ ಟಿ ವಿಯಲ್ಲೆಲ್ಲ, ನೀರಿನ ಒಳಗೆ ಮುಳುಗಿರ್ತಾರೆ, ಅಗ್ನಿಯ ಒಳಗೆಲ್ಲ ಇರ್ತಾರೆ, ಏನಾಗಲ್ಲ. ಸಾಮಾನ್ಯವಾದ ಒಬ್ಬ ಮನುಷ್ಯನೇ ಔಷಧಿ ಬಳಸಿಕೊಂಡು ಮಂತ್ರಸಿದ್ಧಿ ಪಡೆದುಕೊಂಡು ಅಗ್ನಿಯನ್ನು ಮುಟ್ತಾನೆ, ಏನಾಗಲ್ಲ. ನೀರಿನ ಒಳಗಿರ್ತಾನೆ, ಎಷ್ಟೊತ್ತು ಬೇಕಾದ್ರೂ ಇರ್ತಾನೆ, ಏನಾಗಲ್ಲ. ಈ ಥರ ಸಾಮಾನ್ಯ ಮನುಷ್ಯನಿಗೆ ಸಾಮರ್ಥ್ಯ ಇರುವಾಗ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ಪರಮಾತ್ಮ ಎಲ್ಲ ಹೃದಯದ ಒಳಗಿದ್ದಾನೆ, ಎಲ್ಲರ ಹೃದಯದ ಒಳಗಿದ್ದಾನವನು. ಅವರ ತರಹದ ದೋಷ ಇಲ್ಲ. ಇಂಥವನಿಗೆ ದೇಹದ ಒಳಗಿದ್ದ ಮಾತ್ರಕ್ಕೆ ಆ ಕಾಲದ ಪ್ರಭಾವ
ಅಥವಾ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಅಥವಾ ಕರ್ಮದ ಕೆಸರು, ಪುಣ್ಯ ಅಥವಾ ಪಾಪಕರ್ಮದ ಕೆಸರು ಅವೆಲ್ಲ ಮೆತ್ತಲಿಕ್ಕೆ ಸಾಧ್ಯನಾ? ಏನೂ ಸಾಧ್ಯ ಇಲ್ಲ. ಇದು ಒಂದು ದುರ್ಯೋಧನನ ಕಥೆಯಲ್ಲಿ ಬರುತ್ತಿದ್ದು. ದುರ್ಯೋಧನ ಗೊತ್ತಿದೆ ನಮ್ಗೆ ಯಾರು ಅಂತ. ಮಹಾಭಾರತದಲ್ಲಿ ಒಬ್ಬ ಖಳನಾಯಕ ದುರ್ಯೋಧನ. ಯುದ್ಧ ಎಲ್ಲ ಮುಗಿದ ಮೇಲೆ ಅಲ್ಲಿ ಹತ್ತಿರ ಒಂದು ದ್ವೈಪಾಯನ ಅಂತ ಹೆಸರಿನ ಒಂದು ಸರೋವರ ಇರುತ್ತೆ. ಸರೋವರದ ಒಳಗೆ ಮುಳುಗ್ತಾನೆ. ಮುಳುಗಿ ಜಲಸ್ತಂಭನ ಅಂತ ನೀರಿನ ಒಳಗೆ ಆರಾಮಾಗಿರ್ತಾನೆ, ಅವನಿಗೇನೂ ಆಗಲ್ಲ. ಹಾಗೆ ಆದ್ದರಿಂದ ಇಲ್ಲಿ ಕಾಲ ಕಲುಷ ಅಂದರೆ ಏನು? ನಮಗೆ ಚಳಿ ಮಳೆ ಬಂದರೆ ಕಷ್ಟ, ರೋಗ ಗೀಗೆಲ್ಲ ಬರುತ್ತೆ. ಪರಮಾತ್ಮನಿಗೆ ಚಳಿ ಮಳೆ ಬಿಸಿಲು ಅಥವಾ ಗುಣಗಳು ಅಂದರೆ ಸತ್ವಗುಣ ಚೆನ್ನಾಗಿದ್ದಾಗ ದೈಹಿಕವಾದ ಮಾನಸಿಕವಾದ ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ಸತ್ವಗುಣ ಕಡಿಮೆ ಆಯಿತು, ರಜೋಗುಣ ತಮೋಗುಣ ಜಾಸ್ತಿ ಆಯಿತು ಅಂದರೆ ಮಾನಸಿಕವಾದ ವಿಕಾರ ಉಂಟಾಗುತ್ತೆ. ಅದು ಅಥವಾ ಕರ್ಮದ ದೋಷ ಅಂದರೆ ಸಂಸಾರ ಬಂಧನ. ಯಾವುದು ಪರಮಾತ್ಮನಿಗಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ನಮಗೆ ಯಾಕೆ ಇವೆಲ್ಲ ದೋಷಗಳು ಅಂದರೆ ಮಂತ್ರ ಔಷಧಿ ಶಕ್ತಿ ಅನುಭವ ಇಟ್ಟುಕೊಂಡೇ ನಾವು ಕೆಲವು ಸಾಮರ್ಥ್ಯ ನೋಡುವಾಗ ದೇವರ ಸಾಮರ್ಥ್ಯ ಏನು ಅಂತ ನಾವು ಇದನ್ನು ದೃಷ್ಟಾಂತ ಇಟ್ಟುಕೊಂಡು ಇಷ್ಟೇ ಸಾಮರ್ಥ್ಯ ಅಂತಲ್ಲ, ಅವನು ಸಾಮರ್ಥ್ಯ ದೊಡ್ಡದು, ನಾವು ಒಂದು ಹೀಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಇದರ ಅಭಿಪ್ರಾಯ ಇಷ್ಟೇ. ನಮಗೆ ಯಾಕೆ ದೋಷ ಬರುತ್ತೆ ಅಂದರೆ ಒಂದು ಕಲಿಯುಗದ ಪ್ರಭಾವ ಕಾರಣ, ಇನ್ನೊಂದು ಸತ್ವ ರಜಸ್ತಮೋ ಗುಣ, ನಮ್ಮ ಹಿಂದಿನ ಕರ್ಮಗಳು. ಪರಮಾತ್ಮನಿಗೆ ಕಲಿಗೆ ಅವನು ಬಾಸ್, ಆದ್ದರಿಂದ ಅವನಿಗೆ ಕಲಿ ಕಾಟ ಇಲ್ಲ. ಗುಣತ್ರಯಗಳ ಪ್ರಭಾವನೂ ಅವನಿಗಿಲ್ಲ. ಮತ್ತೇನು ಹಿಂದಿನ ಕರ್ಮಾಚರಣೆ ಅದಕ್ಕೆ ತಕ್ಕ ಫಲ ಅದೂ ಇಲ್ಲ. ಆದ್ದರಿಂದ ಅವನಿಗೆ ಯಾವುದೇ ತರಹದ ದೋಷಗಳಿಲ್ಲ ಅಂತ ಈ ಪದ್ಯದ ಅಭಿಪ್ರಾಯ. ದುಷ್ಟ ಮನುಷ್ಯ ಅಗ್ನಿ ನೀರುಗಳ ಸಂಬಂಧ ಆದರೂ ಯಾವುದೇ ಲೇಪ ಇಲ್ಲದೆ ಇರ್ತಾನೆ. ಹೇಗೆ ಅಂದರೆ ಮಂತ್ರ ಔಷಧಿಗಳನ್ನು ಬಳಸಿಕೊಂಡು ಅಂತ. ಪರಮಾತ್ಮ ಎಲ್ಲರ ಒಳಗಿರ್ತಾನೆ. ಯಾಕೆ ಅವನಿಗೆ ಯಾವುದರ ಪರಿಣಾಮ ಆಗಲ್ಲ ಅಂದರೆ ಅವನು ಅಚಿಂತ್ಯದ್ಭುತ ಶಕ್ತಿ, ಅಂದರೆ ಯೋಚನೆಗೂ ಮೀರಿದ ಶಕ್ತಿ ಸಾಮರ್ಥ್ಯಗಳು ಉಳ್ಳವನಾದ್ದರಿಂದ ಅವನಿಗೆ ಯಾವುದೇ ತರಹದ ವಿಕಾರ ಉಂಟಾಗೋದಿಲ್ಲ. ಸರಿ, ಇಲ್ಲಿ ಯಾವುದರ ಹೋಲಿಕೆ ಯಾವುದು ಕೊಟ್ಟಿದ್ದಾರೆ ಅಂದರೆ ಅಧಮ ಮನುಷ್ಯನ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ಮಂತ್ರೌಷಧಗಳ ಹಾಗೆ ಅವನಲ್ಲಿ ಯಾವುದೇ ಥರ ದೋಷಗಳಿಲ್ಲ. ನೀರು ಅಗ್ನಿಗಳ ಹಾಗೆ ಕಾಲಗುಣಗಳು ಈ ಥರ ಹೋಲಿಕೆ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಬೇಕು. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿಗೆ ಪಾಠ ಮುಗೀತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಲಿಕ್ಕೆ ಅವಕಾಶ ಇದೆ. ಶ್ರೀಕೃಷ್ಣ.